ಡಿಜಿಪಿನ್ ಅಂದರೆ ಏನು? ಸೊ ಇಂಡಿಯನ್ ಪೋಸ್ಟ್ ಅವರು ಡಿಜಿಪಿನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಡಿಜಿಪಿನ್ನಿಂದ ಏನು ಯೂಸ್ ಇದೆ ಮತ್ತು ಈ ಡಿಜಿಪಿನ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಪಿನ್ ಕೋಡ್ಗೆ ಏನಾದರೂ ಎಫೆಕ್ಟ್ ಇದೆಯಾ, ಅಂದರೆ ಪಿನ್ ಕೋಡ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಮತ್ತು ನಿಮ್ಮ ಮನೆಯ ಡಿಜಿಪಿನ್ ಎಲ್ಲಿ ಸಿಗುತ್ತೆ ಏನು, ಮತ್ತು ಯಾರು ಈ ಡಿಜಿಪಿನ್ನ ಲಾಂಚ್ ಮಾಡಿದ್ದಾರೆ, ಸೊ ಕಂಪ್ಲೀಟ್ ಡೀಟೇಲ್ ಅಬೌಟ್ ದ ಡಿಜಿಪಿನ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಗೋಲ್ಡ್ ಜನಾರ್ದನ್ ಇನ್ವೆಸ್ಟರ್. ಸೊ ನನ್ನ ಚಾನಲ್ಗೆ ಇನ್ನೊಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸೊ ನೋಡೋಣ ಕಂಪ್ಲೀಟ್ ಡೀಟೇಲ್ ಅಬೌಟ್ ದ ಡಿಜಿಪಿನ್ ಏನು ಅಂತೇಳಿ ನೋಡೋಣ. ಡಿಜಿಪಿನ್, ಸೊ ಡಿಜಿಪಿನ್ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್. ಸೊ ಇದು 10 ಡಿಜಿಟ್ ಆಲ್ಫಾ ನ್ಯೂಮರಿಕಲ್ ಕೋಡಲ್ಲಿ ಇರುತ್ತೆ. ಸೊ ಕಾಣಿಸ್ತಿದೆಯಲ್ಲ ನಿಮಗೆ ಆಲ್ಫಾ ನ್ಯೂಮರಿಕಲ್ 10 ಡಿಜಿಟ್ಸು. ಸೊ ಇದು ಓಕೆನಾ, ಹಿಂಗೆ ಕಾಣಿಸುತ್ತೆ ನಿಮಗೆ ಡಿಜಿಪಿನ್. ಸೊ ಈ ಡಿಜಿಪಿನ್ನು ನೋಡಿ ಇಲ್ಲಿದೆ ನೋಡಿ, ಕಾಣಿಸುತ್ತಲ್ಲ ನಿಮ್ಮ ಮನೆಯ ಡಿಜಿಪಿನ್ ಈ ರೀತಿ ನಿಮಗೆ ಕಾಣಿಸುತ್ತೆ. ನೀವು ನಿಮಗೆ ನಿಮ್ಮ ಮನೆಯ ಡಿಜಿಪಿನ್ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಕೆಳಗಡೆ ಈ ಲಿಂಕ್ ಇದೆಯಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಮ್ಯಾಪಲ್ಲಿ ಐಡೆಂಟಿಫೈ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮನೆಯ ಡಿಜಿಪಿನ್ ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಮನೆ ಡಿಜಿಪಿನ್ ಏನಪ್ಪ ಇದು ಅಂತ ಹೇಳಿದ್ರೆ ಇದರ ಸ್ಪೆಷಲ್ ಏನು ಅಂತ ಹೇಳಿದ್ರೆ 4 ಮೀಟ್ರಿಗೂ ಒಂದೊಂದು ಡಿಜಿಪಿನ್ ಇರುತ್ತೆ. ಓಕೆನಾ? ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ಒಂದೊಂದು ಮನೆಗೂ ಒಂದೊಂದು ಡಿಜಿಪಿನ್, ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಒಂದೊಂದು ಡಿಜಿಪಿನ್ ಇರುತ್ತೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೋಡೋಣ. ಮತ್ತು ಇದು ವಿತೌಟ್ ಇಂಟರ್ನೆಟ್ ಇಲ್ಲ ಅಂದರೂ ಸಹ ನಿಮಗೆ ಡಿಜಿಪಿನ್ ವರ್ಕ್ ಆಗುತ್ತೆ ಎಲ್ಲ ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ. ಓಕೆನಾ? ಸೊ ಇದರಿಂದ ಏನು ಯೂಸು ಅಂತೇಳಿ ನೋಡೋಣ. ಪೋಸ್ಟ್ ಆಫೀಸ್ ಅವರಾಗಲಿ ಅಥವಾ ಅಮೆಝಾನ್ ಅವರಾಗಲಿ, ಫ್ಲಿಪ್ಕಾರ್ಟ್ ಅವರು, ಕೊರಿಯರ್ ಅವರಾಗಲಿ ನಿಮಗೆ ಕೊರಿಯರ್ ಮಾಡೋಕ್ಕೆ ಬರ್ತಾರೆ. ಸೊ ನೀವು ಹೇಳಿರ್ತೀರಾ ಸರ್ ಈ ಮೇನಲ್ಲಿ ಫಸ್ಟ್ ಮೇನಲ್ಲಿ ಬಂದ್ಬಿಡಿ ಅಂತ ಹೇಳಿರ್ತೀರಾ, ಫಸ್ಟ್ ಮೇನಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಅಂತ ಹೇಳ್ತೀರಾ. ಸೊ ನಿಮ್ಮ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರಲ್ಲ, ನೀವು ಹೇಳ್ತೀರಾ ಸರ್ ಈ ಲೈನು ಈ ಫಸ್ಟ್ ಮೇನಿಗೆ ಬಂದ್ಬಿಡಿ, ಫಸ್ಟ್ ಮೇನಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗು ಅಂತೀರಾ. ಸೊ ಅವ್ನು ಬರ್ತಾನೆ, ಯೆಲ್ಲೋ ಕಲರ್ ಬಿಲ್ಡಿಂಗ್ ನೋಡ್ತಾನೆ, 4-5 ಯೆಲ್ಲೋ ಕಲರ್ ಬಿಲ್ಡಿಂಗ್ ಇರುತ್ತೆ. ಸರ್ ಯಾವುದು ಸರಿಯಾಗಿ ಹೇಳಿ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವ್ನಿಗೂ. ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಸರ್ ಸಿಗ್ತಾಯಿಲ್ಲ ನಿಮ್ಮ ಅಡ್ರೆಸ್ ಅಂದ್ಬಿಟ್ಟು ತಲೆ ಕೆಟ್ಟೋಗಿ ಅವನು ಅದನ್ನ ಎತ್ಕೊಂಡು ರಿಟರ್ನ್ ಹೋಗ್ಬಿಡ್ತಾನೆ ಡೆಲಿವರಿ ಮಾಡ್ದೇನೆ. ಸೊ ಇದರಿಂದ ಎಷ್ಟೋ ಕೋಟಿ ಲಾಸ್ ಆಗ್ತಿತ್ತಂತೆ ಒಂದು ವರ್ಷಕ್ಕೆ. ಸೊ ಇದರಿಂದ ಎಷ್ಟೋ ಕೋಟಿ ಡಿಜಿಪಿನಿಂದ ಎಷ್ಟೋ ಕೋಟಿ ಈಗ ಲಾಭ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದೊಂದು 4 ಮೀಟ್ರಿಗೂ ಒಂದೊಂದು ಡಿಜಿಪಿನ್ ಇದ್ದರೆ ಅವ್ನು ಕನ್ಫ್ಯೂಸೇ ಇಲ್ಲ. ಈ ಡಿಜಿಪಿನ್ಗೆ ಬಾ ಅಂತ ಹೇಳ್ಬಿಟ್ರೆ ಅವ್ನು ಆ ಡಿಜಿಪಿನ್ ಹೊತ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ಗೆ ಬಂದ್ಬಿಡ್ತಾನೆ. ಜಸ್ಟ್ 4 ಮೀಟ್ರಿಗೆ ಒಂದೊಂದು ಡಿಜಿಪಿನ್ ಬಂದುಬಿಟ್ರೆ ಕನ್ಫ್ಯೂಸ್ ಆಗೋದೇ ಇಲ್ಲ. ಮತ್ತು ಇನ್ನೊಬ್ರು ಕೇಳ್ಬೋದು, 10 ಮನೆ ಇರುತ್ತೆ ಒಂದು ಅಪಾರ್ಟ್ಮೆಂಟಲ್ಲಿ, 10 ಮನೆಗೂ ಒಂದೊಂದು ಡಿಜಿಪಿನ್ ಅಂದರೆ ಇಲ್ಲ. ಆ ಅಪಾರ್ಟ್ಮೆಂಟಿಗೆ ಆ 4 ಮೀಟರ್ ಏನಿದೆಯೋ ಒಂದೇ ಡಿಜಿಪಿನ್ ಆಗಿರುತ್ತೆ. 10 ಮನೆ ಇದ್ರೂ ಪರವಾಗಿಲ್ಲ, ಒಂದೇ ಡಿಜಿಪಿನ್ ಆಗಿರುತ್ತೆ. ಆ ಡಿಜಿಪಿನ್ ಹೇಳ್ಬಿಟ್ರೆ ಸಾಕು ಬಂದ್ಬಿಡಬೇಕು. ಯಾಕಂದರೆ ಅಷ್ಟು ಅಕ್ಯುರೇಟ್ ಆಗಿರುತ್ತೆ, ಎಫಿಷಿಯನ್ಸಿ ಆಗಿರುತ್ತೆ. ಮತ್ತು ಇಷ್ಟು ಮಾತ್ರ ಅಲ್ಲ, ಸಿಟಿಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಕಾಡಲ್ಲಿದ್ದರೂ ಸಹ ಒಂದೊಂದು ಡಿಜಿಪಿನ್ ಇರುತ್ತಲ್ಲ, 4 ಮೀಟ್ರಿಗೆ ಒಂದು ಕಾಡಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಕಾಡಲ್ಲಿ ಒಂದೇ ಒಂದು ಮನೆ ಇರುತ್ತೆ ಅನ್ಕೊಳ್ಳಿ, ಒಂದು ಮನೆ, ಆ ಮನೆಗೂ ಡಿಜಿಪಿನ್ ಇರುತ್ತೆ. ಸೊ ಅವ್ನಿಗೆ ಆ ಡಿಜಿಪಿನ್ ಹೇಳ್ಬಿಟ್ರೆ ಆ ಮನೆಗೆ ಬಂದು ಆ ಕೊರಿಯರ್ನ ಡೆಲಿವರ್ ಮಾಡಿಬಿಟ್ಟೇ ಹೋಗಬೇಕು. ಯಾಕೆಂದರೆ ಅಷ್ಟು ಎಫಿಷಿಯನ್ಸಿ, ಅಷ್ಟು ಅಕ್ಯುರೇಟಾಗಿ ನಿಮಗೆ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ ಈ ಡಿಜಿಪಿನ್ನಿಂದ. ಮತ್ತು ಇದನ್ನ ಯಾರು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ IIT ಹೈದ್ರಾಬಾದ್ ಅವರು ಕೊಲಾಬ್ರೇಟ್ ಆಗಿ, ಮತ್ತು ಇಸ್ರೋ ಅವರು ಇದನ್ನ ಡಿಜಿಪಿನ್ನ ಕಂಡುಹಿಡಿದಿರೋರು. ಸೊ ಇದರಿಂದ ಎಷ್ಟೋ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಆಗಿತ್ತು ಇವತ್ತಿನ ಇನ್ಫಾರ್ಮೇಷನು. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಮತ್ತು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್, ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತು ವಿಡಿಯೋ ಚೆನ್ನಾಗಿದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.